ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ನಿಮ್ಮ ಕೆಲಸಗಳಲ್ಲಿ ಹೊಸ ಅವಕಾಶಗಳು ತರಲು ನೆರವಾಗುತ್ತವೆ. ಧೈರ್ಯ ಮತ್ತು ಹಂಬಲವನ್ನ ಬಳಸಿ ನಿಮ್ಮ ಗುರಿಯನ್ನ ಸಾಧಿಸುತ್ತೀರಿ. ಮನಸ್ಸಿನಲ್ಲಿ ನೆನೆಸಿದ ಯೋಚನೆಗಳನ್ನ ಕಾರ್ಯರೂಪಕ್ಕೆ ತರಲು ಉತ್ತಮ ಸಮಯ. ವೃಷಭ ರಾಶಿ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಹಾದಿಯಲ್ಲಿ ಸಾಗುತ್ತದೆ. ಎಚ್ಚರಿಕೆಯಿಂದ ನಿಮ್ಮ ಹಣಕಾಸು ನಿರ್ವಹಣೆ ಮಾಡಿಕೊಳ್ಳಿ. ವೈಯಕ್ತಿಕ ಸಂಬಂಧಗಳಲ್ಲಿ ತಾಳ್ಮೆ ಕಾಪಾಡಿದರೆ ಉತ್ತಮ ಫಲಿತಾಂಶ ಇದೆ. ಮಿಥುನ ರಾಶಿ. ಆದಷ್ಟು ಸೃಜನಶೀಲ ಕಾರ್ಯಗಳಲ್ಲಿ ನೀವು ಉತ್ತಮ ಸಾಧನೆ ಮಾಡುತ್ತೀರಿ. ಕೆಲಸ ಮತ್ತು ವೈಯಕ್ತಿಕ ಜೀವನದಲ್ಲಿ ಸಮತೋಲನ ಸಾಧಿಸಲು ಶ್ರಮಿಸಬೇಕು. ಆರೋಗ್ಯದಲ್ಲಿ ಸುಧಾರಣೆ ಇದೆ. ಕಟಕ ರಾಶಿ. ಈ ದಿನ ನಿಮ್ಮ ಜೀವನದಲ್ಲಿ ಸಣ್ಣ ಸಮಸ್ಯೆಗಳು ಬೀರುವ ಸಾಧ್ಯತೆಗಳಿವೆ, ಆದರೆ ನೀವು ಯೋಚನೆ ಮತ್ತು ಸೂಕ್ತ ನಿರ್ಧಾರಗಳಿಂದ ಅವುಗಳನ್ನು ಪರಿಹರಿಸಬಹುದು. ಹಣಕಾಸು ವಿಚಾರಗಳಲ್ಲಿ ದಯವಿಟ್ಟು ಎಚ್ಚರಿಕೆ ವಹಿಸಿ. ಸಿಂಹ ರಾಶಿ. ವೃತ್ತಿಪರ ಜೀವನದಲ್ಲಿ ಈಗಾಗಲೇ ನೀವು ಹಾಕಿದ ಪರಿಶ್ರಮವನ್ನ ಹೆಚ್ಚು ಮಾಡಲಾಗುತ್ತದೆ, ಆದರೆ ಇತರರೊಂದಿಗೆ ಸಂಬಂಧ ಹೊಂದಲು ಸಮಯ ಕಳೆಯುತ್ತೀರಿ. ಕುಟುಂಬದೊಂದಿಗೆ ಉತ್ತಮ ಸಮಯ ಇದೆ. ಕನ್ಯಾ ರಾಶಿ. ಈ ದಿನ ನೀವು ಮಾಡುತ್ತಿರುವ ಕಾರ್ಯಗಳಲ್ಲಿ ನಿರ್ಧಾರಶೀಲತೆ ಮತ್ತು ಧೈರ್ಯವನ್ನ ನೋಡಬಹುದು. ಆರೋಗ್ಯದ ಕಡೆ ಗಮನ ಹರಿಸಿ. ಕೆಲವೊಮ್ಮೆ ನಿಮಗೆ ಖುಷಿ, ಕೆಲವೊಮ್ಮೆ ಮಿಶ್ರ ಫಲಿತಾಂಶಗಳು ಉಂಟಾಗುವ ದಿನವಾಗಿದೆ. ತುಲಾ ರಾಶಿ. ವ್ಯಕ್ತಿತ್ವದ ಸಾಮರ್ಥ್ಯಗಳನ್ನು ಪ್ರದರ್ಶಿಸಲು ಸರಿಯಾದ ಸಮಯ. ಧನ ವ್ಯವಹಾರಗಳಲ್ಲಿ ಪ್ರಗತಿ ಇದೆ. ಸಂಯಮವನ್ನ ಕಾಪಾಡಿಕೊಂಡು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡರೆ ಉತ್ತಮ ಯಶಸ್ಸನ್ನು ಪಡೆಯಬಹುದು. ವೃಶ್ಚಿಕ ರಾಶಿ. ಈ ದಿನ ಒತ್ತಡಗಳು ಮತ್ತು ಸವಾಲುಗಳ ಮುಂದೆ ನೀವು ನಡೆಯುತ್ತೀರಿ, ಆದರೆ ನಿಮ್ಮ ಧೈರ್ಯ ಮತ್ತು ಬುದ್ಧಿಯೊಂದಿಗೆ ನೀವು ಅವುಗಳನ್ನು ಜಯಿಸಬಹುದು. ಮನಸ್ಸಿನೊಳಗೆ ಹೊಸ ದಾರಿಗಳು ತೆರೆಯುವ ಅವಕಾಶ ಇದ್ದು ಅದನ್ನು ಉಪಯೋಗಿಸಿಕೊಳ್ಳಿ. ಧನುಸು ರಾಶಿ. ನಿಮ್ಮ ಉತ್ಸಾಹ ಮತ್ತು ಧೈರ್ಯವು ಇತರರನ್ನ ಪ್ರೇರೇಪಿಸಲು ಕಾರಣವಾಗಬಹುದು. ಪ್ರಗತಿ ಸಾಧಿಸಲು ಕ್ರಮಬದ್ಧವಾಗಿ ನಡೆದುಕೊಳ್ಳಬೇಕಾಗಿದೆ. ವೈಯಕ್ತಿಕ ಸಂಬಂಧಗಳಲ್ಲಿ ಸಾಂದ್ರತೆಯನ್ನ ಹೆಚ್ಚಿಸಿಕೊಳ್ಳಿ. ಮಕರ ರಾಶಿ. ಈ ದಿನ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯ ಕಡೆಗೆ ನಡೆಯುವ ಸಾಧ್ಯತೆ ಇದೆ. ಬುದ್ಧಿವಂತಿಕೆ ಮತ್ತು ಪರಿಶ್ರಮದಿಂದ ಹೊಸ ಅವಕಾಶಗಳು ಬರಬಹುದು. ಧೈರ್ಯವಂತಿಕೆ ಮತ್ತು ಉತ್ಸಾಹವು ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡಲು ಸಹಾಯವಾಗುತ್ತದೆ. ಕುಂಭರಾಶಿ. ನಿಮ್ಮ ಆಂತರಿಕ ಶಕ್ತಿಯನ್ನ ಅನ್ವೇಷಿಸಲು ಸಮಯ. ಈ ದಿನ ನೀವು ನಿಮ್ಮ ಅಭಿರುಚಿಗಳನ್ನ ಮತ್ತು ಕಲ್ಪನೆಗಳನ್ನ ವ್ಯಕ್ತಪಡಿಸಬಹುದು. ವೈಯಕ್ತಿಕ ಜೀವನದಲ್ಲಿ ಪ್ರಗತಿ ಇದೆ, ಆದರೆ ನಿಮ್ಮ ನಿರ್ಧಾರಗಳನ್ನ ವಿಮರ್ಶಿಸಬೇಕಾಗಿದೆ. ಕೊನೆಯದಾಗಿ ಮೀನರಾಶಿ. ಈ ದಿನ ನಿಮ್ಮ ಸಮಯವನ್ನ ಆನಂದಿಸುವಂತಹ ದಿನವಾಗಿದೆ. ಮಾನಸಿಕ ಶಾಂತಿ ಪಡೆಯಲು ಸೂಕ್ತ ಸಮಯ. ಸೃಜನಶೀಲತೆ ಮತ್ತು ಅನುವಾದಿಸುವ ಶಕ್ತಿಯನ್ನು ಉತ್ತಮವಾಗಿ ಉಪಯೋಗಿಸಿ ಯಶಸ್ಸನ್ನು ಸಾಧಿಸಬಹುದು. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.